ನಂಬಿದವರೇ ಕೈಗೆ ಚೊಂಬು ಕೊಟ್ಟಿದ್ರು. ಮನೆಯಲ್ಲಿ ಕೆಲಸ ಮಾಡ್ತಿದ್ದವಳೇ ಮನೆ ದೋಚಿದ್ಲು. ಮತ್ತೊಂದೆಡೆ ಬ್ಯೂಟಿಷಿಯನ್ಗೆ ಪರಿಚಯ ಇದ್ದವನೇ ಮೋಸ ಮಾಡಿದ್ದ. ಅದೇ ಕಳ್ಳತನ ಕೇಸ್ಗಳ ಸ್ಟೋರಿ ಇಲ್ಲಿದೆ. ಕೆಲಸ ಮಾಡ್ತಿದ್ದ ಮನೆಯಲ್ಲೇ ಚಿನ್ನ ಹಣ ದೋಚಿದ್ಲು ಲೇಡಿ. ಉಂಡ ಮನೆಗೆ ಕನ್ನ ಹಾಕಿದ್ದ ಕಳ್ಳಿ ಲಾಕ್. ಫೋಟೋದಲ್ಲಿರುವ ಈ ಖತರ್ನಾಕ್ ಲೇಡಿ ಹೆಸರು ಮಂಜುಳಾ. ಜೆಪಿ ನಗರದ ರೇಖಾ ಕಿರಣ್ ಮನೆಯಲ್ಲಿ ಕೆಲಸ ಮಾಡ್ತಿದ್ಲು. ಮೈಸೂರು ಮೂಲದ ಮಂಜುಳಾ ಒಳ್ಳೆ ಮಹಿಳೆಯನ್ನು ಹೆಸರು ಪಡೆದಿದ್ಲು. ಇದೇ ನಂಬಿಕೆ ಮೇಲೆ ಈಕೆಯನ್ನ ಮನೆಯಲ್ಲಿ ಬಿಟ್ಟು ರೇಖಾ ದಂಪತಿ 2-3 ದಿನ ಹೊರಗೆ ಹೋಗಿದ್ರು. ಇದನ್ನೇ ಕಾಯ್ತಿದ್ದ ಮಂಜುಳಾ ಕೈ ಚಳಕವನ್ನ ತೋರಿಸಿದ್ಲು. ಮನೆ ಓನರ್ ಹೊರಗೆ ಹೋಗ್ತಿದ್ದಂತೆ ಬೀರುವಿನಲ್ಲಿದ್ದ 34 ಲಕ್ಷ ಮೌಲ್ಯದ ಚಿನ್ನಾಭರಣ ಹಾಗೂ 1 ಲಕ್ಷ ಕ್ಯಾಶ್ ಕದ್ದು ತನ್ನೂರು HD ಕೋಟೆಗೆ ಹಾರಿದ್ಲು. ಹಣ ಚಿನ್ನವನ್ನ ಮನೆಯಲ್ಲಿಟ್ಟು ಮರಳಿ ಕೆಲಸಕ್ಕೆ ಬಂದಿದ್ಲು. ಮನೆಗೆ ವಾಪಸ್ಸಾಗಿದ್ದ ದಂಪತಿ ಬೀರು ನೋಡಿ ಶಾಕ್ ಆಗಿದ್ರು. ಜೆಪಿ ನಗರ ಪೊಲೀಸರು ಫೀಲ್ಡ್ಗೆ ಇಳಿಯುತ್ತಿದ್ದಂತೆ ಮಂಜುಳಾ ಲಾಕ್ ಆಗಿದ್ದಾಳೆ. 27/3ರಿಂದ 4/4ರವರೆಗೆ ನಿರಂತರವಾಗಿ ಬರ್ತಾ ಇದ್ದು ಅವಳನ್ನ ಬಿಟ್ಟರೆ ಬೇರೆ ಯಾರು ಕೂಡ ಅಲ್ಲಿ ಸುಳಿದಿರೋದು ಕಂಡು ಬಂದಿರಲಿಲ್ಲ. ಹೀಗಾಗಿ ಆ ಒಂದು ಸಂಶಯದ ಮೇಲೆ ಆ ಮಹಿಳೆಯನ್ನ ಕುಲಂಕುಷವಾಗಿ ಪ್ರಶ್ನಿಸಿದಾಗ ಆಕೆ ಈ ಕಳ್ಳತನವನ್ನು ಮಾಡಿರುವುದು ಒಪ್ಕೊಂಡಿರ್ತಾರೆ. ಜೊತೆಗಿದ್ದವರಿಂದಲೇ ಬ್ಯೂಟಿಷಿಯನ್ ಮನೆಯಲ್ಲಿ ಕಳ್ಳತನ. ಅಸಲಿ ಕೀ ಕದ್ದು ನಕಲಿ ಕೀ ಮಾಡಿಕೊಂಡಿದ್ರು ಖದೀಮರು. ಕೆಂಪೇಗೌಡ ನಗರದ ನೇತ್ರ ಬ್ಯೂಟಿಷಿಯನ್ ಆಗಿ ಕೆಲಸ ಮಾಡ್ತಿದ್ದಾರೆ. ಇದೇ ನೇತ್ರಾಗೆ ಕಿರಣ್ ಅನ್ನೋ ಸ್ನೇಹಿತ ಇದ್ದ. ನೇತ್ರ ಮನೆಯಲ್ಲಿ ಸಾಕಷ್ಟು ಚಿನ್ನಾಭರಣ ಇದೆಯಂತ ಲೆಕ್ಕ ಹಾಕಿದ್ದ ಕಿರಣ್ ಅದನ್ನ ದೋಚಲು ಪ್ಲಾನ್ ಮಾಡಿದ್ದ. ಅದರಂತೆ ಕೆಲಸ ಇದೆ ಬಾ ಅಂತ ನೇತ್ರರನ್ನ ಮನೆಗೆ ಕರೆಸಿಕೊಂಡಿದ್ದ. ಈ ವೇಳೆ ತನ್ನ ಗೆಳೆಯರಾದ ನಾರಾಯಣ್ ಹಾಗೂ ಆನಂದ್ ಮೂಲಕ ವ್ಯಾನಿಟಿ ಬ್ಯಾಗ್ ನಲ್ಲಿದ್ದ ಮನೆ ಕೀ ಎಗರಿಸಿದ್ದ. ಕ್ಷಣ ಮಾತ್ರದಲ್ಲೇ ನಕಲಿ ಕೀ ಮಾಡಿಸಿಕೊಂಡು ಅಸಲಿ ಕೀಯನ್ನ ವಾಪಸ್ ಇಟ್ಟಿದ್ರು. ಅದೇ ಕೀ ಬಳಸಿ ನೇತ್ರ ಮನೆಯಲ್ಲಿದ್ದ 7 ಲಕ್ಷ ಮೌಲ್ಯದ ಚಿನ್ನಾಭರಣ ಎಗರಿಸಿದ್ರು. ಕೇಸ್ ದಾಖಲಿಸಿಕೊಂಡಿದ್ದ ಕೆಜಿ ನಗರ ಪೊಲೀಸರು 3 ಆರೋಪಿಗಳನ್ನ ಲಾಕ್ ಮಾಡಿದ್ದಾರೆ. ಅದೇನೇ ಇರಲಿ, ಈ 2 ಪ್ರಕರಣಗಳು ಯಾರನ್ನ ನಂಬೋದೋ ಯಾರನ್ನ ಬಿಡೋದು ಅನ್ನೋ ಪ್ರಶ್ನೆ ಮೂಡಿಸಿದೆ. ಪ್ರದೀಪ್ ಚಿಕ್ಕಾಟಿ, TV9 ಬೆಂಗಳೂರು.